ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇದು ಬದುಕಿನ ಪರಮ ಸತ್ಯಗಳು, ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ತಿಳಿದುಕೊಂಡು ನಾವು ಬಾಳಿದರೆ ಖಂಡಿತವಾಗ್ಲೂ ಆ ದೇವರ ಒಂದು ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ, ಜೊತೆಗೆ ಈ ಪ್ರಪಂಚದ ಪರಮ ಸುಖಿಗಳಾಗ್ತೇವೆ. ಅದು ಏನು ಅಂತ ಹೇಳ್ತೇನೆ. ಹಾಗೆಯೇ ನನ್ನ ಚಾನಲ್ ನೋಡ್ತಾ ಇದ್ದರೆ ನೀನು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಉಳ್ಳಂಥ ವಿಡಿಯೋನ ಹಾಕ್ತಾ ಇರ್ತಾರೆ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡ, ಆಗೆಲ್ಲ ನನ್ನ ವಿಡಿಯೋ ನೋಟಿಫಿಕೇಶನ್ ಬೇಗ ಸಿಗುವಂಥದ್ದು. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಪರಿಹಾರ ಬೇಕು ಅಂದರೆ ಅದನ್ನು ಸ್ಪಷ್ಟವಾಗಿ ಡೀಟೇಲ್ ಆಗಿ ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಉತ್ತರ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ಇನ್ನು ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ನನ್ನ ಚಾನಲ್ ಮುಖಾಂತರ ವಿಶ್ ಮಾಡಬೇಕು ಅಂದರೆ ಇಷ್ಟಪಟ್ಟುದಾದರೆ ಅದನ್ನು ಬರೆದು ಕಳಿಸಿ, ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಪ್ರಶ್ನೆ ಬರೆಯುವಾಗ ಸ್ಪಷ್ಟವಾಗಿರಬೇಕು, ನನಗೆ ಅರ್ಥ ಆಗುವಾಗೆ ಇರಬೇಕು. ಅರ್ಧಂಬರ್ಧ ಬರೆದು ಕಳುಹಿಸಬೇಡಿ. ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೂ ಪರವಾಗಿಲ್ಲ, ನಾನು ಲೇಟ್ ಆದರೂ ನೀವು ಯೋಚನೆ ಮಾಡಬೇಡಿ, ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತಿರುತ್ತೆ, ನಾನು ನಂಬಿರುವ ಶುಭದೇವರ ಕುರುಬ ಜೊತೆವಿದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮತ್ತು ನಾನು ಸೋಮವಾರ ನನ್ನ ಪ್ರೀತಿ ವೀಕ್ಷಕರು ಅನ್ನೋದಕ್ಕಿಂತ ನನ್ನ ಪ್ರೀತಿಯ ಬಂಧುಗಳು ಆಗಿ ಹೋಗಿದ್ದಾರೆ. ಅವರು ಎಲ್ಲರೂ ನನ್ನ ಪ್ರೀತಿ ವೀಕ್ಷಕರು, ಆದರೆ ಇವರೆಲ್ಲರೂ ನಾನು ಏನು ಹೆಸರು ಹೇಳ್ತೇನೆ ಅವರು ನನ್ನ ಬಂಧುಗಳು ಅಂತ ಯೋಚನೆ ಮಾಡಿದ್ದೇನೆ. ಅವರ ಮೇಲಿದೆ ಆ ಶಿವದೇವರ ಕೊರಗಜ್ಜ ದೇವದ ವಿಶೇಷ ಆಶೀರ್ವಾದ ಅಂತ ಹೇಳ್ತೇನೆ. ಅವರು ಯಾರು ಅಂದರೆ ವಸಂತಾಚಾರ್ಯ, ಶಶಿಕಲಾ, ಸಾವಿತ್ರಮ್ಮ, ಶ್ರೀನಿವಾಸ ಮೂರ್ತಿ, ಅಕ್ಷತಾ ಶೆಟ್ಟಿ, ಬಿಂದು ಭಾರತಿ, ಗುರುಸ್ವಾಮಿ, MV ಲಕ್ಷ್ಮಿ, ಸುಮಿತ್ರಾ ಶೆಟ್ಟಿ, ದೀಕ್ಷಿತ ಎಂ, ವೈಷ್ಣವಿ, ಜ್ಯೋತಿ ಚಿತ್ರಾಪುರ್, ಮಂಜುಳಾ ಎಸ್ ಈ ವಾರದ ನನ್ನ ಪ್ರೀತಿಯ ಬಂಧುಗಳು. ಹಾಗೆಯೇ ನನ್ನ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ಯಾವತ್ತೂ ಅವ್ರ ಮೇಲೆ ಇರುತ್ತೆ ಅಂತ ಹೇಳ್ತಾ, ಈ ಒಂದು ಬದುಕಿನ ಸತ್ಯಗಳನ್ನು, ಪರಮ ಸತ್ಯಗಳು ಅನ್ನೋದಕ್ಕಿಂತ ಪರಮ ಸತ್ಯಗಳು, ಇದನ್ನು ಅರಿತುಕೊಂಡು ಯಾರು ಬಾಳ್ತಾನೋ, ಯಾರು ಅದನ್ನು ತಲೆಯಲ್ಲಿಟ್ಕೊಂಡು ಹೋಗ್ತಾನೋ ಅವನು ಖಂಡಿತವಾಗ್ಲೂ ಆ ದೇವರು ಯಾವತ್ತೂ ಅವನ ಕೈ ಬಿಡಲ್ಲ, ಮತ್ತು ಅತ್ಯಂತ ಪರಮ ಸುಖಿ ಅಂತಲೇ ಹೇಳ್ಬೋದು. ಎಂಥ ಕಷ್ಟ ಬಂದರೂ ಕೂಡ ಎದುರಿಸ್ಕೊಂಡು ಹೋಗುವಂಥದ್ದು ಅಂತ ಹೇಳ್ಬೋದು. ಏನು ಅಂದರೆ ನಾನು ನನ್ನದು ಅನ್ನುತ್ತಾ, ಅಂದರೆ ನಾನು ನನ್ನದು, ನನ್ನಿಂದಲೇ ಎಲ್ಲ ಅನ್ನುವುದು ಸುಳ್ಳು. ಎಲ್ಲವೂ ಭಗವಂತ ನಿನ್ನದು. ನಾನು ಏನಿದ್ದೇನೆ, ನನಗೆ ಏನಿದೆ ಈಗ, ನಾನು ಅದನ್ನು ಒಂದು ಅಂದರೆ ಸುಖವನ್ನು ಅನುಭವಿಸ್ತಾ ಇದ್ದೇನೆ, ಅಥವಾ ನನಗೆ ಏನು ಕೊಟ್ಟಿದೆಯಾ ಅದು ನನ್ನದು ಏನೂ ಇಲ್ಲ, ನನ್ನ ಪರಿಶ್ರಮನೇ ಅಲ್ಲ, ಅದು ನೀನು ಕೊಟ್ಟಿರುವಂಥ ಭಿಕ್ಷೆ, ನಿನ್ನದು. ನನ್ನದು ಏನೂ ಇಲ್ಲ, ನನ್ನದನ್ನೋದು ಸುಳ್ಳು, ಭ್ರಮೆ, ಎಲ್ಲವೂ ನಿನ್ನವರ ಪ್ರಸಾದ ಅಂತ ಯಾರು ಎನಿಸಿ ಬದುಕ್ತಾನೋ ಅವನು ಯಾವತ್ತೂ ಕಷ್ಟ ಬಂದರೂ ಅವನು ಯಾವತ್ತೂ ಏನಾಗೋದಿಲ್ಲ, ಯಾವತ್ತೂ ಕುಗ್ಗೋದಿಲ್ಲ. ಆ ದೇವರ ಆಶೀರ್ವಾದ ಅವನನ್ನು ಪ್ರತಿ ಕ್ಷಣ ಕಾಪಾಡುತ್ತೆ, ತುಂಬ ಕಾಪಾಡ್ತಾರೆ ಭಗವಂತ. ಇನ್ನೊಂದು, ನಾವು ಮಾಡುವ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಅದರ ಲೆಕ್ಕಾಚಾರ ನಮಗೆ ಗೊತ್ತಿರೋದಿಲ್ಲ, ಆದರೆ ದೇವರು ಪ್ರತಿಯೊಂದು ಲೆಕ್ಕಾಚಾರವನ್ನು ಬರೆದಿರ್ತಾರೆ. ಅದಕ್ಕೆ ತಕ್ಕಾಗೆ ನಮಗೆ ಒಂದು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಮಾಡ್ತಾರೆ, ಅದು ಈ ಜನ್ಮದಲ್ಲೇ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಾವು ಏನು ಒಂದು ಒಳ್ಳೆಯ ಕರ್ತವ್ಯ ಅಥವಾ ಕೆಲಸವನ್ನು ಮಾಡ್ತೇವೆ ಅದನ್ನು ಮುಂದುವರಿಸ್ಕೊಂಡು ಹೋಗುವ. ಅದರ ಎಲ್ಲ ಲೆಕ್ಕಾಚಾರ, ಅದಕ್ಕೆ ಯಾವಾಗ ಏನು ನಮಗೆ ಒಳ್ಳೆ ರೀತಿಯಲ್ಲಿ ಅದನ್ನು ಕೊಡಬೇಕು ಆ ಭಗವಂತ ಕೊಡ್ತಾರೆ. ಅದವರ ಪಾದಕ್ಕೆ ಬಿಟ್ಟರೆ ಸಾಕು. ಏನೊಂದು, ತಿನ್ನುವ ಅನ್ನ, ಜನ್ಮ ಕೊಟ್ಟ ತಾಯಿ, ಸಾಕಿದ ಹೆತ್ತವರು, ವಿದ್ಯೆ ಕೊಟ್ಟ ಗುರು, ಕಷ್ಟದಲ್ಲಿ ನಮಗೆ ಯಾರು ಸಹಾಯ ಮಾಡ್ತಾರೋ, ಇಲ್ಲ ನಮ್ಮನ್ನು ಆ ಒಂದು ಕಷ್ಟವನ್ನು ಕೇಳಿ ಅದಕ್ಕೆ ತಕ್ಕ ಪರಿಹಾರ ಅಂದರೆ ಒಂದು ಒಳ್ಳೆಯ ಒಂದು ಮಾತನ್ನು ಆಡ್ತಾರೋ, ಫಸಲು ಕೊಡುವ ಭೂತಾಯಿ, ನಮಗೆ ಅನ್ನ ಕೊಡುವ ರೈತ, ಈ ಪ್ರಕೃತಿ ಪ್ರಾಣಿ ಪಕ್ಷಿಗಳಿಗೆ ಯಾರು ಗೌರವ ಕೊಡ್ತಾರೋ ಅವರು ನಿಜವಾದ ಮನುಷ್ಯತ್ವ ತುಂಬಿದ ಮನುಷ್ಯರು. ಮತ್ತು ಅವರ ಮೇಲೆ ಆ ಭಗವಂತನ ಆಶೀರ್ವಾದ ಅನ್ನೋದು ಇದೆ ಅಲ್ವಾ, ಧಾರಾಳವಾಗಿರುತ್ತೆ. ನಾವು ಏನು ಇದನ್ನೆಲ್ಲ ಮಾಡ್ತೇವೆ ನೋಡಿ, ಅಂಥವರಿಗೆ ಆ ಭಗವಂತ ನಾವು ಅವರಿಗೆ ಕೊಡುವುದಲ್ಲ, ಆ ಭಗವಂತನಿಗೆ ಕೊಡುವುದು ಅಂತ ಅಂದ್ಕೊಳ್ಳೋಣ. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಜೀವನವನ್ನು ಸಾಗಿಸಿದರೆ, ಇವರಿಗೆಲ್ಲ ಗೌರವ ಕೊಟ್ಟರೆ ಆ ಭಗವಂತ ಸಂತುಷ್ಟರಾಗ್ತಾರೆ ಮತ್ತು ನಮ್ಮ ಜೊತೆ ಯಾವತ್ತೂ ಇರ್ತಾರೆ. ನಮ್ಮ ಕೈ ಯಾವತ್ತೂ ಬಿಡೋದಿಲ್ಲ, ಎಂಥ ಕಷ್ಟದಲ್ಲೂ ಕೈ ಹಿಡಿದು ನಮ್ಮನ್ನು ನಡೆಸುವಂತೆ ಮಾಡ್ತಾರೆ. ಅದೊಂದು ಸತ್ಯ. ನಾವು ಮಾಡುವ ಕೆಲಸ ಇದೆ ಅಲ್ವ, ಒಳ್ಳೆ ಕೆಲಸ, ಅದು ಇಬ್ಬರಿಗೆ ಇಷ್ಟ ಆದರೆ ಸಾಕು. ಯಾರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮತ್ತು ಯಾರನ್ನು ಮೆಚ್ಚಿಸುವ ಅವಶ್ಯಕತೆ ಇಲ್ಲ. ಇಬ್ಬರನ್ನು ಮೆಚ್ಚಿಸಿದರೆ ಸಾಕು. ಒಂದು ನಮ್ಮ ಆತ್ಮಸಾಕ್ಷಿಯನ್ನು, ಇನ್ನೊಂದು
ಆ ಭಗವಂತನನ್ನು. ಅಷ್ಟು ಇದ್ದರೆ ಸಾಕು. ಇದೆಲ್ಲವನ್ನು ಮತ್ತೆ ನಾವು ಎಲ್ಲಿಂದ ಬಂದಿದ್ದೇವೆ, ಯಾತಕ್ಕೋಸ್ಕರ ಬಂದಿದ್ದೇವೆ, ನಂತರ ಎಲ್ಲಿ ಹೋಗ್ತೇವೆ ಅನ್ನೋದನ್ನು ಯಾರು ಮನಸ್ಸಿನಲ್ಲಿ ಇಟ್ಕೊಂಡು ಬದುಕ್ತಾರೋ ಅವರು ಯಾವತ್ತೂ ಬೇರೆಯವರಿಗೆ ಕೇಡನ್ನು ಬಯಸೋದಿಲ್ಲ, ಕೇಡನ್ನು ಯೋಚನೆ ಕೂಡ ಮಾಡೋದಿಲ್ಲ, ಕೆಟ್ಟದನ್ನು ಕೂಡ ಮಾಡಲಿಕ್ಕೆ ಅವರು ಇಷ್ಟಪಡುವುದಿಲ್ಲ. ಆಯಿತಾ? ಈ ಸತ್ಯಗಳನ್ನು ಅರಿತವನು, ಯಾಕಾಗಿ ನಾವು ಭೂಮಿಗೆ ಬಂದಿದ್ದೇವೆ, ಯಾತಕ್ಕೋಸ್ಕರ ಬಂದಿದ್ದೇವೆ, ಯಾತಕ್ಕೋಸ್ಕರ ಇಲ್ಲಿ ಇದ್ದೇವೆ ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡವನು ಯಾರಿಗೂ ಯಾವುದೇ ಒಂದು ಕೆಟ್ಟದನ್ನು ಬಿಡಿ ಅದನ್ನು ಯೋಚನೆ ಕೂಡ ಮಾಡೋಕ್ಕೆ ಅವನು ಹೋಗೋದಿಲ್ಲ. ಅಂಥವರಿಗೆ ಆ ಭಗವಂತನ ಆಶೀರ್ವಾದ ಅನ್ನೋದು ಧಾರಾಳವಾಗಿ ಸಿಗುತ್ತೆ. ಇದೆಲ್ಲ ಬದುಕಿನ ಪರಮಸತ್ವಗಳು. ಇದನ್ನೆಲ್ಲ ಸತ್ಯಗಳನ್ನು ಅರಿತು ನಾವು ಬದುಕಿದ್ರೆ ಇದೆ ಅಲ್ವಾ, ಖಂಡಿತವಾಗ್ಲೂ ನಮಗೆ ಯಾವ ಕಷ್ಟನೂ ನಮಗೆ ಕಷ್ಟ ಅನ್ನಿಸೋದಿಲ್ಲ. ಅದಂತೂ ಸತ್ಯ. ಮತ್ತು ನಾನು ನನ್ನದು ಅಂತ ಯಾರು ಮೆರೀತಾರೋ ಅವರು ಒಂದು ಕ್ಷಣಕ್ಕಾದರೂ ಏನು ಎಲ್ಲಿ ಹೋಗಬೇಕು ಗೊತ್ತಾ, ಸ್ಮಶಾನಕ್ಕೆ ಹೋಗಿ ಒಂದು ಸಲ ತಿರುಗಾಡ್ಕೊಂಡು ಬರಬೇಕು. ಆಗ ಆ ಒಂದು ನಾನು ನನ್ನದು ಅನ್ನೋದು ದೂರವಾಗಿ ನಾನು ನನ್ನದು ಅಂತ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ತಾರೆ ಅಲ್ವ, ಆಗ ಅವನಿಗೆ ಗೊತ್ತಾಗುತ್ತೆ. ಅದರಿಂದ ಬಹುಶಃ ಅವನು ಬದಲಾಗಬಹುದೇನು, ಅದು ಅವರವರ ಮನಸ್ಥಿತಿಗೆ ಬಿಟ್ಟದ್ದು. ಇದೆಲ್ಲವನ್ನು ಏನು ಅರಿತು ಬದುಕಿದವನಿಗೆ ಯಾವತ್ತೂ ಕಷ್ಟ ಅನ್ನೋದು ಕಷ್ಟವೇ ಅನ್ನಿಸೋದಿಲ್ಲ. ಆ ಭಗವಂತನ ಒಂದು ಆಶೀರ್ವಾದ, ರಕ್ಷೆ ಯಾವತ್ತೂ ಇರುತ್ತೆ.